ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ನಳಪಾಕ ವಿತ್ ಸಚಿನ್, ನಿಮ್ಮ ಯೂಟ್ಯೂಬ್ ಚಾನಲ್. ಬಿಸಿಬೇಳೆ ಬಾತ್, ಈ ಹೆಸರು ಕೇಳಿದ ತಕ್ಷಣ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಬಿಸಿಬೇಳೆ ಬಾತ್ ಜೊತೆಗೆ ಸ್ವಲ್ಪ ತುಪ್ಪ ಹಾಗೂ ಮಿಕ್ಸರ್ ಅಂದರೆ ಈ ಬೂಂದಿ ಹಾಕೊಂಡು ತಿಂತಾಯಿದ್ರೆ ಸ್ವರ್ಗ ಒಂದ್ಸರಿ ರಪ್ ಅಂತ ಪಾಸ್ ಆಗುತ್ತೆ. ಬಿಸಿಬೇಳೆ ಬಾತನ್ನು ಎಲ್ಲರೂ ಮಾಡ್ತಾರೆ, ಇದರಲ್ಲೇನು ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ನವಣೆ ಬಿಸಿಬೇಳೆ ಬಾತ್. ವೆಯ್ಟ್ ಲಾಸ್ಗೆ ಇದು ಒಂಥರ ರಾಮಬಾಣ ಕಣ್ರಿ. ಈ ನವಣೆಯಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಕಂಟೆಂಟು ಸಿಕ್ಕಾಪಟ್ಟೆ ಇರುತ್ತೆ. 9 ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದು. ಅವುಗಳ ಬಗ್ಗೆ ಒಂದು ಸಪ್ರೇಟ್ ಎಪಿಸೋಡೇ ಮಾಡ್ತೀನಿ. ಅಲ್ಲಿವರೆಗೂ ನಾವು ನವಣೆ ಬಿಸಿಬೇಳೆಬಾತು ಮಾಡ್ಕೊಂಬರೋಣ. ನಿಮ್ಗೇನಾದರೂ ಬಿಸಿಬೇಳೆಬಾತ್ ಪೌಡ್ರ್ ರೆಸಿಪಿನೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಮಾಡ್ತೀವಿ. ಮೊದಲಿಗೆ ನಾವಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀವಿ. ಕುಕ್ಕರ್ ತೊಗೊಂಡು ಅದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ್ಮೇಲೆ 2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಕರಿಬೇವನು ಹಾಕ್ತಾಯಿದ್ದೀವಿ. ಹಾಗೆ ಫ್ರೈ ಮಾಡ್ಕೋತಾ 1 ಈರುಳ್ಳಿ ತಗೊಂಡು ಹೆಚ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಕಾದ ಎಣ್ಣೆಯಲ್ಲಿ ಕರಿಬೇವು ಜೊತೆ ಈರುಳ್ಳಿ ಫ್ರೈ ಆಗ್ತಿದ್ರೆ ಆ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅನುಭವಿಸೋನಿಗೆ ಗೊತ್ತು. ಈರುಳ್ಳಿ ಫ್ರೈ ಆಗ್ತಾ ಅದ್ರ ಜೊತೆಗೆ 1 ಕ್ಯಾಪ್ಸಿಕಮ್ಮು ಅಂದರೆ ದೊಡ್ಡ ಮೆಣಸಿನ್ಕಾಯಿ ತಗೊಂಡು ಹೆಚ್ಚಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀವಿ. ದೊಡ್ಡ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 2 ಟೊಮೆಟೊ ತೊಗೊಂಡು ಹೆಚ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಈಗ 1/4 ಕಪ್ಪು ಬಟಾಣಿ ತೊಗೊಂಡು ಹಾಕ್ತಾಯಿದ್ದೀವಿ. ನಾವಿಲ್ಲಿ ಹಸಿ ಬಟಾಣಿನೇ ತೊಗೊಂಡು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಈಗ 1 ಕಪ್ಪು ನವಿಲುಕೋಸು ತೊಗೊಂಡು, ಇಲ್ಲಾಂದರೆ 1 ನವಿಲುಕೋಸು ತೊಗೊಂಡು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕಿ ಫ್ರೈ ಮಾಡಿ. ಬಿಸಿಬೇಳೆ ಬಾತ್ಗೆ ಕ್ಯಾರೆಟೇ ಇಲ್ಲ ಅಂತಂದರೆ ಹೇಗೆ ಹೇಳಿ? ಇವಾಗ ಕ್ಯಾರೆಟ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ಯಾರೆಟ್ ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ಬೀನ್ಸು 7 ರಿಂದ 8 ಬೀನ್ಸ್ ತೊಗೊಂಡು ನಾವು ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಕ್ಯಾರೆಟು ಬೀನ್ಸ್ ಇಲ್ಲದೆ ಬಿಸಿಬೇಳೆ ಬಾತ್ ಆಗಲ್ಲ ಕಣ್ರಿ. ಇಷ್ಟೆಲ್ಲ ಹಾಕಿದ್ಮೇಲೆ 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಆ ಹಸಿ ತರಕಾರಿ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ 3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀವಿ. ಈಗ ಮೇನ್ ಇಂಗ್ರೀಡಿಯೆಂಟು 3 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನು ಹಾಕ್ತಾಯಿದ್ದೀವಿ. ಇದು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರು. ನಿಮಗೂ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 5 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೀರನ್ನ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಗೆ ಉದುರಿಸ್ಬಿಡಿ. ಎಣ್ಣೆಲಿ ಲೈಟಾಗಿ ಫ್ರೈ ಆಗಿರೋ ತರಕಾರಿ ಮೇಲೆ ಬಿಸಿಬೇಳೆಬಾತ್ ಪೌಡ್ರ್ ಬಿದ್ದರೆ ಆಹಾ, ಆ ಪರಿಮಳನ ಅನುಭವಿಸ್ಬೇಕ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೆ ಕಳೆದೋಗ್ತೀರಿ. ಬಿಸಿಬೇಳೆಬಾತು ಸಿಕ್ಕಾಪಟ್ಟೆ ಖಾರ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಹಾಕಿ ಸಿಹಿಯಾಗಿ ಹುಳಿಯಾಗಿ ಖಾರವಾಗಿದ್ದರೆ ನಾಲ್ಗೆಗೂ ರುಚಿ, ಹೊಟ್ಟೆಗೂ ತಂಪು. ಈಗ ಬೇಳೆ ಹಾಕೋ ಟೈಮು. ನಾವಿಲ್ಲಿ 1 ದಿನದ ಹಿಂದೆನೇ ಬೇಳೆನ ನೆನೆಸಿಟ್ಕೊಂಡ್ಬಿಟ್ಟಿದ್ದೀವಿ. ನಾವಿಲ್ಲಿ ಮಸೂರ್ ದಾಲ್ ಅಂದರೆ ಲೆಂಟಿಲ್ಸ್ ಅಂತಾರಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ನೀವು ಮನೇಲಿ ಮಾಮೂಲಿ ಬೇಳೆ ಅಂದರೆ ತೊಗರಿ ಬೇಳೆನ ಹಾಕಿ ನೀವು ಬಿಸಿಬೇಳೆಬಾತ್ ಮಾಡ್ಬೋದು. ಸಾಮಾನ್ಯವಾಗಿ ಈ ಬೇಳೆಗೆ ಎಷ್ಟೊಂದು ಜನಕ್ಕೆ ಗ್ಯಾಸ್ಟ್ರಿಕ್ ಮಾಡುತ್ತೆ. ನೀವು 1 ದಿನದ ಹಿಂದೆನೇ ನೆನೆಸಿಡೋದ್ರಿಂದ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕೂಡ ಅವಾಯ್ಡ್ ಮಾಡ್ಬೋದು. ಬೇಳೆ ಹಾಕಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಾಸ್ಟ್ ಫುಡ್ ಮೇಲೆ ಸಿಕ್ಕಾಬಡೆ ಫಾಸ್ಟಲ್ಲಿ ಓಡ್ತಿರೋ ನಮ್ಮ ಜೀವನದಲ್ಲಿ ಎಷ್ಟೊಂದು ಜನಕ್ಕೆ ಈ ನವಣೆ ಅನ್ನೋದು ಕಾಣಿಸೋದೇ ಇಲ್ಲ ಕಣ್ರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸೋಕ್ಕೆ ಶುರು ಮಾಡಿ. ಹೊಟ್ಟೆನೂ ತುಂಬ ಲೈಟಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ, ವೆಯ್ಟ್ ಗೇನ್ ಕೂಡ ಆಗಲ್ಲ. ನಿಮಗೆ ವೆಯ್ಟ್ ಗೇನೇ ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆಯಾಗಿ ಇವತ್ತು ಬಂದು ನಿಂತಿದೆ. ಈಗ 1 ಕಪ್ಪು ನವಣೆ ತೊಗೊಂಡಿದ್ದೀವಿ. ಇದನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡು ಇವತ್ತು ಬಿಸಿಬೇಳೆಬಾತಿಗೆ ಹಾಕ್ತಾಯಿದ್ದೀವಿ. ಇದಕ್ಕೆ ಫಾಕ್ಸ್ ಟೇಲ್ ಮಿಲೆಟ್ ಅಂತಲೂ ಹೇಳ್ತಾರೆ. ನೀವು 1 ಕಪ್ಪು ನವಣೆ ತೊಗೊಂಡ್ರೆ ಸಾಕು, ಅದು ಸಿಕ್ಕಾಪಟ್ಟೆ ಒದಗುತ್ತೆ. 3 ರಿಂದ 4 ಜನಕ್ಕೆ ಆಗೋಷ್ಟು ಬಿಸಿಬೇಳೆಬಾತು ಆಗುತ್ತೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ 1 ವಿಷಲ್ ಹಾಕಿ 5 ರಿಂದ 6 ವಿಷಲ್ ಹೊಡೆಸಿ. ಅಷ್ಟೊತ್ತಿಗೆ ನಿಮಗೆ ತರಕಾರಿ, ಮಿಲೆಟ್ಟು ಹಾಗೂ ನಿಮಗೆ ಬೇಳೆ ಇರುತ್ತಲ್ಲ ಚೆನ್ನಾಗಿ ಬೇಕೋಬೇಕು. ಅಷ್ಟೇ ಕಣ್ರಿ,
ಒಂದೊಳ್ಳೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ನೀವು ಇದನ್ನು ಬೆಳಗ್ಗೆಗಾರು ತಿನ್ನಿ, ಮಧ್ಯಾಹ್ನಕ್ಕಾರು ತಿನ್ನಿ, ಇಲ್ಲ ರಾತ್ರಿಗಾರು ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಹಾಗೆ ಖಡಕ್ಕಾಗಿರುತ್ತೆ. ಈ ಜನ್ಮವೇ ದೊರಕಿದೆ ಆ ರುಚಿ ಸವಿಯಲು ಅಂತ ಯಾರೊಬ್ಬರು ಹೇಳಬೇಕಾದ್ರೆ ನಿಮಗೆ ಹೌದು ಅನ್ಸಲ್ವಾ? ಹೌದು, ಆ ಊಟನ ನೀವು ಎಷ್ಟು ಇಷ್ಟಪಡ್ತೀರೋ ಅದು ನಿಮ್ಮನ್ನು ಅಷ್ಟು ಇಷ್ಟಪಡುತ್ತೆ. ಊಟ ನಿಮ್ಗೆ ಇಷ್ಟಪಡುತ್ತೆ ಅಂತಂದರೆ ನಿಮ್ಮ ನಾಲಿಗೆಗೆ ಅದಷ್ಟು ರುಚಿ ಕೊಡುತ್ತೆ ಅಂತ. ಮತ್ತೆ ತಡ ಹಾಗಾದರೆ ನೀವು ಈ ನವಣೆ ಬಿಸಿಬೇಳೆಭಾತನ್ನ ಮನೇಲಿ ಟ್ರೈ ಮಾಡಿ, ಜೊತೆಗೆ ಸ್ವಲ್ಪ ಮಿಕ್ಸರು, ತುಪ್ಪ, ಬೂಂದಿ ಹಾಕ್ಕೊಂಡು ತಿನ್ನಿ. ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು ಅನಿಸುತ್ತೆ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ ನಮ್ಮ ಪ್ರತಿಯೊಂದು ವೀಡಿಯೋನೂ ನೀವೇ ಫಸ್ಟ್ ನೋಡಿ. ಹಾಗಾದರೆ ಮತ್ತೆ ಸಿಗುವ.